ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬ್ಯಾರನಿಲ್ಲಪ್ಪ. ಲೋಕವೆಲ್ಲ ಹುಡುಕಿನ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬ್ಯಾರನಿಲ್ಲಪ್ಪ. ಲೋಕವೆಲ್ಲ ಹುಡುಕಿನ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ, ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಹಾಲೆಲೂಯ. ಶಿಗರರ ರಾ ಶಿಗರರ ರಾ 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 ರಾ. ಪ್ರಿಯರೇ, ಸಂತ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 1ರಲ್ಲಿ ನಾವು ಹೀಗೆಂದು ಓದುತ್ತೇವೆ: ದೇವರಿಗೆ ಅತ್ಯಂತ ಪ್ರಿಯರು ಹಾಗೂ ದೇವ ಜನರಾಗಲು ಕರೆ ಹೊಂದಿದವರು. ದೇವರಿಗೆ ಅತ್ಯಂತ ಪ್ರಿಯರು, ಪ್ರಿಯರು ಮಾತ್ರವಲ್ಲ ಪ್ರಿಯರೇ, ಅತ್ಯಂತ ಪ್ರಿಯರು. ಯಾರೆಲ್ಲ ಯೇಸು ನಾಮವನ್ನು ತನ್ನ ಹೃದಯದಲ್ಲಿ ಇರಿಸಿದ್ದಾರೋ, ಯಾರೆಲ್ಲ ತನ್ನ ಹೃದಯವನ್ನು ಪವಿತ್ರಾತ್ಮರಿಗೆ ಗರ್ಭಗುಡಿಯನ್ನಾಗಿ ಮಾಡಿದ್ದಾರೋ, ಯಾರು ಯೇಸುವಿನ ರಕ್ಷಣಾ ಕಾರ್ಯದಲ್ಲಿ ವಿಶ್ವಾಸ ಇಟ್ಟಿದ್ದಾರೋ, ನನ್ನ ಪಾಪ ಪರಿಹಾರಕ್ಕಾಗಿ ಬಲಿಯರ್ಪಣೆಯಾದ ದೇವರ ಕುರಿಮರಿಯವರು, ದೇವರ ಏಕೈಕ ಪುತ್ರನವರು ಎಂಬುದಾಗಿ ವಿಶ್ವಾಸಿಸಿದ್ದಾರೋ, ಯಾರೆಲ್ಲ ಯೇಸುವಿನ ಶರೀರವನ್ನು ತಿನ್ನುತ್ತಾರೋ, ರಕ್ತವನ್ನು ಕುಡಿಯುತ್ತಾರೋ, ಯಾರೆಲ್ಲ ಈ ವಾಕ್ಯಗಳನ್ನು ಓದಿ ಅದರಲ್ಲಿ ವಿಶ್ವಾಸ ಇಡುತ್ತಾರೋ, ಅವರೆಲ್ಲರೂ ದೇವರಿಗೆ ಅತ್ಯಂತ ಪ್ರಿಯರು. ಯಾಕಂದರೆ ದೇವರು ಯಾವ ಉದ್ದೇಶಕ್ಕಾಗಿ ತನ್ನ ಪುತ್ರನನ್ನು ಈ ಧರಣಿಗೆ ಕಳಿಸಿಕೊಟ್ಟರೋ ಆ ಉದ್ದೇಶ ಈ ಜನರಲ್ಲಿ ಪೂರ್ಣಗೊಂಡಿದೆ. ದೇವರಿಗೆ ಅತ್ಯಂತ ಪ್ರಿಯರು ಹಾಗೂ ದೇವ ಜನರಾಗಲು ಕರೆ ಹೊಂದಿದವರು. ದೇವ ಜನರಾಗಲು ನಮಗೆಲ್ಲರಿಗೂ ಒಂದು ಮನೆತನ ಎಂಬ ಹೆಮ್ಮೆ ಇದೆ ಅಲ್ಲ. ಆ ಮನೆತನಕ್ಕೆ ಸೇರಿದವರು, ಈ ಮನೆತನಕ್ಕೆ ಸೇರಿದವರು, ಆ ವಂಶಕ್ಕೆ ಸೇರಿದವರು, ಈ ವಂಶಕ್ಕೆ ಸೇರಿದವರು. ಆದರೆ ಯೇಸುವಲ್ಲಿ ವಿಶ್ವಾಸ ಇಟ್ಟವರು ಅವರೊಂದು ದೇವ ಜನರು ಎಂಬ ಮನೆತನಕ್ಕೆ ಸೇರಿದವರು. ಪೀಪಲ್ ಆಫ್ ಗಾಡ್, ದೇವ ಜನರು. ಪ್ರಿಯರೇ, ಇದು ನಮ್ಮ ಸೌಭಾಗ್ಯ. ಪ್ರಿಯರೇ, ಇದು ನಮ್ಮ ಅಸ್ತಿತ್ವ. ಇದು ನಾವು ಯಾರು ಎಂಬುದು. ದಿಸ್ ಈಸ್ ಅವರ್ ಐಡೆಂಟಿಟಿ. ನಾವು ದೇವರಿಗೆ ಅತ್ಯಂತ ಪ್ರಿಯರು. ಯಾರಿಗೆ? ಪಿತನಾದ ದೇವರಿಗೆ, ರಕ್ಷಕನಾದ ಯೇಸುವಿಗೆ, ಪವಿತ್ರಾತ್ಮರಿಗೆ ಅತ್ಯಂತ ಪ್ರಿಯರು ನಾವು. ಕ್ಯಾನ್ ಯು ಬಿಲೀವ್? ದೇವರು ನನ್ನನ್ನು ನೋಡಿಕೊಂಡು, ಓ, ಇವನು ನನಗೆ ಅತ್ಯಂತ ಪ್ರಿಯನು. ಯೇಸು
ಜ್ಞಾನ ದೀಕ್ಷೆಯನ್ನು ಸ್ವೀಕರಿಸುವಾಗ ನಾವು ಇದೇ ವಾಕ್ಯವನ್ನು ಕೇಳಿದೆವಲ್ಲ, ಆಕಾಶ ತೆರೆಯಿತು, ವಾಣಿಯೊಂದು ಕೇಳಿತು, ಇವನು ನನಗೆ ಅತ್ಯಂತ ಪ್ರಿಯನು. ಪ್ರಿಯರೇ, ಆ ಸೌಭಾಗ್ಯ ನಮಗೆಲ್ಲರಿಗೂ ಯೇಸುವಿನ ಮೂಲಕ ದೇವರು ಕರುಣಿಸಿದ್ದಾರೆ. ಇವತ್ತು ನಮ್ಮನ್ನು ನೋಡುವಾಗ ದೇವರು ಹೇಳ್ತಾರೆ, ಇವನು ನನಗೆ ಅತ್ಯಂತ ಪ್ರಿಯನು. ದೇವಜನರು, ಪ್ರಿಯರೇ, ಮನೆತನ ಎಂಬುದರಲ್ಲಿ ಹೆಮ್ಮೆ ಎಂಬುದಿದೆ. ಆ ಮನೆತನದ ಗೌರವಕ್ಕೆ ತಕ್ಕಂತೆ ನಡೆಯುವುದೆಂಬುದು ಇನ್ನೊಂದಿದೆ. ಇದೆಲ್ಲ ದೇವರು ಮಾಡಿರುವಂಥದ್ದು. ನಾವು ಆತನಿಗೆ ಅತ್ಯಂತ ಪ್ರಿಯರಾಗಿ ಪರಿಗಣಿಸಿದ್ದು ಆತನು. ದೇವ ಜನರಾಗಲು ನಮಗೆ ಕರೆ ಕೊಟ್ಟವನು, ಆ ಭಾಗ್ಯವನ್ನು ಕೊಟ್ಟವನು ಆತನು. ಆದರೆ ನಮಗೊಂದು ಜವಾಬ್ದಾರಿ ಇದೆ ಪ್ರಿಯರೇ. ಆ ದೇವರ ಮನೆತನಕ್ಕೆ ಸೇರಿದ ವ್ಯಕ್ತಿ ಅದಕ್ಕೆ ತಕ್ಕಂಥ ಜೀವನವನ್ನು ನಡೆಸುವ ಜವಾಬ್ದಾರಿ. ಪ್ರಿಯರೇ, ಆ ಜವಾಬ್ದಾರಿಯಲ್ಲಿ ನಾವು ತಪ್ಪಿ ಬಿದ್ದವರು ಆಗಿರಬಾರದು. ಪವಿತ್ರಾತ್ಮರಲ್ಲಿ ನಾವು ಬೇಡಿಕೊಳ್ಳೋಣ. ಪವಿತ್ರಾತ್ಮರೇ, ದೇವಜನ ಎಂಬ ಮನೆತನಕ್ಕೆ ಸೇರಿದ ವ್ಯಕ್ತಿಯಾದ ನನಗೆ ಆ ಮನೆತನದ ಗೌರವಕ್ಕೆ ಸರಿಯಾದ ಜೀವನವನ್ನು ನಡೆಸಲು ಬೇಕಾದ ಕೃಪೆ ಆಶೀರ್ವಾದಗಳನ್ನು ದಯಪಾಲಿಸು. ಹಾಲೆಲೂಯ, ಹಾಲೆಲೂಯ. ಶಿಗರ ಬಾರರ ಯೇಸು ನಾಮದಲ್ಲಿ ಆಶೀರ್ವಾದ ಒಂದು. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ರಕ್ಷಕನಾದ ಕರ್ತನಾದ ಯೇಸುವಲ್ಲಿ ವಿಶ್ವಾಸ ಇಡು. ನೀನು, ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಅಲ್ಲಿರುವ ಎಲ್ಲ ಗೊಂದಲಗಳು ಅವು ಮಂಜಿನಂತೆ ಕರಗಿ ಹೋಗು. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೇನ್. ಜೈ ಕ್ರಿಸ್ತ. ದೇವರು ನಮ್ಮೆಲ್ಲರನ್ನು ತನ್ನ ಯಥೇಚ್ಛವಾದ ಆಶೀರ್ವಾದಗಳಿಂದ ತುಂಬಲಿ. ಆಮೇನ್.